ವಿದ್ಯಾರ್ಥಿಗಳೇ, 8ನೇ ತರಗತಿ ವಿಜ್ಞಾನ, ಅದರಲ್ಲಿ ನಾವಿವತ್ತು ಹದಿಹರೆಯಕ್ಕೆ ಪ್ರವೇಶ ಅನ್ನೋ ಪಾಠದ ಪ್ರಶ್ನೆ ಉತ್ತರಗಳನ್ನು ಈ ವಿಡಿಯೋದಲ್ಲಿ ಬಿಡಿಸೋ ಪ್ರಯತ್ನವನ್ನು ಮಾಡೋಣ. ಮೊದಲನೇ ಪ್ರಶ್ನೆ, ಅಭ್ಯಾಸದ ಪ್ರಶ್ನೆ. ದೇಹದಲ್ಲಿ ನಡೆಯುವ ಬದಲಾವಣೆಗೆ ಕಾರಣವಾಗುವ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲು ಬಳಸುವ ಪದ ಯಾವುದು ಅಂತ ಕೇಳಿದರೆ ಇದಕ್ಕೆ ಸರಿಯಾದಂಥ ಉತ್ತರ ಹಾರ್ಮೋನುಗಳು ಅಂತ. ಅಂದರೆ ದೇಹದಲ್ಲಿ ನಡೆಯುವ ಬದಲಾವಣೆಗೆ ಕಾರಣವಾಗುವ ಅಂತಃಸ್ರಾವಕ ಗ್ರಂಥಿಗಳು ಸ್ರವಿಸುವ ರಾಸಾಯನಿಕಗಳನ್ನು ಸೂಚಿಸಲು ಬಳಸ್ತಕ್ಕಂಥ ಪದ ಹಾರ್ಮೋನುಗಳು ಅನ್ನೋದಾಗಿದೆ. ಕನ್ನಡದಲ್ಲಿ ರಸದೂತ ಅಂತಲೂ ಕರೀತಾರೆ, ಬಟ್ ಇಂಗ್ಲೀಷಲ್ಲೇ ಹಾರ್ಮೋನ್ ಅಂತ ಕರೀತಾರೆ. ಇನ್ನು ಎರಡನೇ ಪ್ರಶ್ನೆ, ಹದಿಹರೆಯವನ್ನು ವ್ಯಾಖ್ಯಾನಿಸಿ ಅಂತ ಕೇಳಿದ್ದಾರೆ. ಅಂದರೆ ಡೆಫಿನೇಷನ್ ಏನು ಅಂತ, ಹದಿಹರೆಯದ್ದು ಡೆಫಿನೇಷನ್. ಉತ್ತರ: ದೇಹವು ಬದಲಾವಣೆಗೆ ಒಳಗಾಗುವ ಮತ್ತು ಸಂತಾನೋತ್ಪತ್ತಿಗೆ ಸಮರ್ಥರಾಗುವ ಜೀವಿತಾವಧಿಯನ್ನು ಹದಿಹರೆಯ ಅಂತ ಕರೆಯಲಾಗುತ್ತೆ. ಹದಿಹರೆಯವು ಸುಮಾರು 11 ವರ್ಷ ವಯಸ್ಸಿನಲ್ಲಿ ಪ್ರಾರಂಭವಾಗಿ 18 ಅಥವಾ 19ನೇ ವಯಸ್ಸಿನವರೆಗೆ ಇರುತ್ತೆ. ಅಂದರೆ 19ನೇ ವಯಸ್ಸಿಗೆ ಅದು ಪರಿಪಕ್ವತೆಯನ್ನು ಪಡ್ಕೊಳ್ಳುತ್ತೆ. ಇದನ್ನು ಹದಿಹರೆಯ ಅಂತ ಕರೀತಾರೆ. ಇನ್ನು 3, ಋತುಸ್ರಾವ ಎಂದರೇನು ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ: ಹೆಣ್ಣು ಸಂತಾನೋತ್ಪತ್ತಿ ಅಂಡಾಶಯಗಳು, ಏನು ಹೆಣ್ಣು ಸಂತಾನೋತ್ಪತ್ತಿ ಅಂಗ ಯಾವುದು ಅಂತಂದರೆ ಅಂಡಾಶಯ, ಅದು ಪ್ರೌಢಾವಸ್ಥೆಯ ಆರಂಭದೊಂದಿಗೆ ಅದರಲ್ಲಿರ್ತಕ್ಕಂಥ ಅಂಡಾಣು ಪಕ್ವವಾಗಲಿಕ್ಕೆ ಪ್ರಾರಂಭವಾಗುತ್ತೆ. ಒಂದು ಅಂಡಾಣು ಸುಮಾರು 28ರಿಂದ 30 ದಿನಗಳಿಗೊಮ್ಮೆ ಪಕ್ವವಾಗುತ್ತೆ ಮತ್ತು ಒಂದು ಅಂಡಾಣು ಅಂಡಾಶಯದಿಂದ ಬಿಡುಗಡೆಯಾಗುತ್ತೆ. ಅಂಡಾಶಯ ಅಂದರೆ 2 ಇರ್ತವೆ, ಅದರಲ್ಲಿ ಒಂದು ಅಂಡಾಶಯದಿಂದ ಒಂದು ಅಂಡಾಣು ಬಿಡುಗಡೆಯಾಗುತ್ತೆ. ಈ ಅವಧಿಯಲ್ಲಿ ಗರ್ಭಾಶಯದ ಗೋಡೆ ದಪ್ಪ ಆಗುತ್ತೆ. ಇದರಿಂದ ಅಂಡಾಣು ಫಲವತ್ತಾಗಿದ್ದರೆ, ಅಂದರೆ ನಿಷೇಚನವಾಗಿದ್ದರೆ, ಅಂದರೆ ಗಂಡು ಏನು ಲಿಂಗಾಣು ಮತ್ತು ಹೆಣ್ಣು ಲಿಂಗಾಣು ಸಂಯೋಗ ಆಗೋದನ್ನು ನಿಷೇಚನ ಅಂತ ಕರೀತಾರೆ. ಇದೇನಾದರೂ ನಿಷೇಚನ ಆಗಿದ್ದರೆ ಅದು ಅಂಡಾಣು ಅಭಿವೃದ್ಧಿ ಹೊಂದಲಿಕ್ಕೆ ಪ್ರಾರಂಭವಾಗುತ್ತೆ. ನಿಷೇಚನ ಆಗದಿದ್ದರೆ, ಅಂದರೆ ಸಂಭವಿಸ್ತಿದ್ರೆ, ಬಿಡುಗಡೆಯಾದಂಥ ಅಂಡಾಣು ಗರ್ಭಾಶಯದ ದಪ್ಪನಾದ ಒಳಪದರವು ಅದರ ರಕ್ತನಾಳದೊಂದಿಗೆ ಹೊರಬರುತ್ತೆ. ಇದು ಮಹಿಳೆಯರಲ್ಲಿ ರಕ್ತಸ್ರಾವಕ್ಕೆ ಕಾರಣ ಆಗುತ್ತೆ. ಇದನ್ನೇ ಋತುಸ್ರಾವ ಅಥವಾ ಮುಟ್ಟು ಅಂತ ಕರೀತಾರೆ. ಋತುಸ್ರಾವ ಸುಮಾರು 28ರಿಂದ 30 ದಿನಗಳಿಗೊಮ್ಮೆ ಇದು ಸಂಭವಿಸುತ್ತೆ. ಬೇರೆ ಬೇರೆ ಅಂದರೆ ಹೆಣ್ಮಕ್ಳಲ್ಲಿ ಬೇರೆ ಬೇರೆ ಅವಧಿನೂ ಆಗಿರುತ್ತೆ ಇದು. ಇನ್ನು 4ನೇ ಪ್ರಶ್ನೆ, ಪ್ರೌಢಾವಸ್ಥೆಯಲ್ಲಿ ನಡೆಯುವ ದೈಹಿಕ ಬದಲಾವಣೆಗಳನ್ನು ಪಟ್ಟಿ ಮಾಡಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂಥ ಉತ್ತರ: ಪ್ರೌಢಾವಸ್ಥೆಯಲ್ಲಿ ಹುಡುಗರು ಮತ್ತು ಹುಡುಗಿಯರಲ್ಲಿ ಕಂಡುಬರ್ತಕ್ಕಂಥ ಸಾಮಾನ್ಯ ಬದಲಾವಣೆಗಳೇನು ಅಂತ ನೋಡೋದಾದರೆ, ಸಾಮಾನ್ಯವಾಗಿ ಇಬ್ಬರಲ್ಲೂ ಎತ್ತರದಲ್ಲಿ ಹಠಾತ್ ಬದಲಾವಣೆ ಆಗುತ್ತೆ, ಅಂದರೆ ಹೆಚ್ಚಳ ಆಗುತ್ತೆ. ದೇಹದ ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ಧ್ವನಿಯಲ್ಲಿ ಬದಲಾವಣೆ ಆಗುತ್ತೆ. ಹುಡುಗರಲ್ಲಿ ಧ್ವನಿ ಆಳವಾಗಿ ಗಡಸಾಗಿರುತ್ತೆ, ಅಂದರೆ ಒರಟಾಗುತ್ತೆ. ಹುಡುಗಿಯರಲ್ಲಿ ಅದು ಹೆಚ್ಚಿನ ಸ್ಥಾಯಿಯ ಧ್ವನಿ ಆಗುತ್ತೆ, ಅಂದರೆ ಸ್ವೀಟ್ ಆಗುತ್ತೆ, ಒಂಥರ ಕೀರ್ಲು ಟೈಪ್ ಧ್ವನಿ ಆಗುತ್ತೆ. ಇನ್ನು ಬೆವರು ಗ್ರಂಥಿಗಳು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಹೆಚ್ಚಾಗುತ್ತೆ ಇಬ್ಬರಲ್ಲೂ. ಇನ್ನು ಸಂತಾನೋತ್ಪತ್ತಿ ಅಂಗಗಳು ಪ್ರಬುದ್ಧವಾಗಲಿಕ್ಕೆ ಈ ವಯಸ್ಸಿನಲ್ಲಿ ಪ್ರಾರಂಭವಾಗುತ್ತೆ. ಇನ್ನು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳು ಇಬ್ಬರಲ್ಲೂ ಸಹ ಗೋಚರತೆ ಆಗ್ತವೆ. ಇನ್ನು ಸ್ಪೆಸಿಫಿಕ್ ಆಗಿ ಇದೇ ಪ್ರಶ್ನೆಯಲ್ಲಿ ಹುಡುಗರಲ್ಲಿ, ಅಂದರೆ ಪ್ರೌಢಾವಸ್ಥೆಯಲ್ಲಿ ಹುಡುಗರಲ್ಲಿ ಯಾವ ರೀತಿ ಬದಲಾವಣೆ ಆಗತ್ತೆ ಅಂತಂದರೆ, ಗಡ್ಡ ಮತ್ತು ಮೀಸೆಯಂತಹ ಮುಖದ ಕೂದಲುಗಳು ಬೆಳೀತವೆ. ಎದೆಯ ಮೇಲೆ, ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಜನನಾಂಗದ ಪ್ರದೇಶದಲ್ಲಿ ಕೂದಲುಗಳು ಬೆಳೀತವೆ. ಇನ್ನು ಧ್ವನಿ ಆಳವಾಗುತ್ತೆ, ಅಂದರೆ ಗಡಸಾಗುತ್ತೆ, ಡೀಪ್ ಆಗುತ್ತೆ. ಸ್ನಾಯುಗಳು ಬೆಳೀತವೆ ಮತ್ತು ಭುಜ ಅಗಲ ಆಗತ್ತೆ. ಶೋಲ್ಡ್ರು ಏನಾಗುತ್ತೆ, ತುಂಬ ಅಗಲ ಆಗುತ್ತೆ. ಅದ್ರ ಜೊತೆಗೆ ತೂಕ ಹೆಚ್ಚಾಗುತ್ತೆ ಹುಡುಗರಲ್ಲಿ. ಇನ್ನು ಹುಡುಗಿಯರಲ್ಲಿ, ಪ್ರೌಢಾವಸ್ಥೆಯಲ್ಲಿ ಹುಡುಗಿಯರಲ್ಲಿ ಏನು ಬದಲಾವಣೆ ಆಗುತ್ತೆ ಅಂದರೆ, ಸ್ತನಗಳ ಬೆಳವಣಿಗೆ ಮತ್ತು ಹಿಗ್ಗುವಿಕೆ ಉಂಟಾಗತ್ತೆ. ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಜನಾಂಗದ ಪ್ರದೇಶದಲ್ಲಿ ಕೂದಲು ಬೆಳೀಲಿಕ್ಕೆ ಪ್ರಾರಂಭ ಆಗುತ್ತೆ. ಹುಡುಗಿಯರಲ್ಲಿ ಸ್ವಂತದ ಕೆಳಭಾಗದ ಪ್ರದೇಶ ಅಗಲವಾಗತ್ತೆ. ಹುಡುಗಿಯರಲ್ಲಿ ಅಂಡಾಶಯಗಳು ಹಿಗ್ಗುತ್ತವೆ ಮತ್ತು ಅಂಡಗಳು ಪಕ್ವಗೊಳ್ಳಲಿಕ್ಕೆ ಪ್ರಾರಂಭವಾಗ್ತವೆ. ಋತುಚಕ್ರ ಆರಂಭವಾಗುತ್ತೆ ಮತ್ತು ಸೊಂಟದ ಸುತ್ತ ಕೊಬ್ಬು ಶೇಖರಣೆ ಆಗಲಿಕ್ಕೆ ಪ್ರಾರಂಭ ಆಗುತ್ತೆ. ಇದು ಪ್ರೌಢಾವಸ್ಥೆಯಲ್ಲಿ ಹುಡುಗಿಯರಲ್ಲಾಗ್ತಕ್ಕಂಥ ಬದಲಾವಣೆ. ಇನ್ನು 5ನೇ ಪ್ರಶ್ನೆ, ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಹಾರ್ಮೋನ್ಗಳ ಹೆಸರುಗಳನ್ನು ತೋರಿಸುವ 2 ಕಂಬ ಸಾಲುಗಳನ್ನು ಹೊಂದಿರತಕ್ಕಂಥ ಕೋಷ್ಟಕವನ್ನು ತಯಾರಿಸಿ ಅಂತ ಕೊಟ್ಟಿದ್ದಾರೆ. ನೋಡಿ, ಕೋಷ್ಟಕವನ್ನು ಬರೆಯೋದಾದರೆ ಅದಕ್ಕೆ ಉತ್ತರ ಸೀರಿಯಲ್ ನಂಬರು 1, 2, 3, 4, 5, 6 ಅಂತಿದೆ. ಅಂತಃಸ್ರಾವಕ ಗ್ರಂಥಿಗಳು ಮತ್ತು ಅದರ ಹಾರ್ಮೋನ್ನ ಹೆಸರು ಪಿಟ್ಯುಟರಿ ಗ್ರಂಥಿ, ಇದನ್ನು ಬೆಳವಣಿಗೆ ಹಾರ್ಮೋನ್ಗಳು ಅಂತಲೂ ಕರೀತಾರೆ. ಇನ್ನು ಥೈರಾಯ್ಡ್ ಗ್ರಂಥಿ ಏನಿದೆ ಅದು ಥೈರಾಕ್ಸಿನ್ ಅನ್ನು ಉತ್ಪಾದನೆ ಮಾಡುತ್ತೆ. ಇನ್ನು ಮೇದೋಜೀರಕ ಗ್ರಂಥಿ ಇನ್ಸುಲಿನ್, ಇದು ಶುಗರು ಕಂಟ್ರೋಲ್ ಮಾಡ್ತಕ್ಕಂಥ ಒಂದು ಹಾರ್ಮೋನ್ ಆಗಿದೆ. ಇನ್ನು ಅಡ್ರಿನಲ್ ಗ್ರಂಥಿ, ಇದು ಅಡ್ರಿನಾಲಿನ್ ಅನ್ನೋ ಒಂದು ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಇದು ಕೋಪ,
ಅಥವಾ ಹೆದರಿಕೆಯಾದಾಗ ಬಿಡುಗಡೆ ಆಗ್ತಕ್ಕಂಥ ಒಂದು ಹಾರ್ಮೋನ್ ಆಗಿದೆ. ಇನ್ನು ಅಂಡಾಶಯ ಹೆಣ್ಣು ಮಕ್ಕಳಲ್ಲಿ ಒಂದು ಸಂತಾನೋತ್ಪತ್ತಿ ಉಂಟು ಮಾಡ್ತಕ್ಕಂಥ ಒಂದು ಅಂಗ ಇದು. ಇದಕ್ಕೆ ಈಸ್ಟ್ರೋಜನ್ ಅನ್ನೋದು ಬಿಡುಗಡೆ ಮಾಡುತ್ತೆ. ಇನ್ನು ವೃಷಣ ಇದು ಟೆಸ್ಟೋಸ್ಟಿರಾನ್ ಅನ್ನೋ ಹಾರ್ಮೋನನ್ನು ಬಿಡುಗಡೆ ಮಾಡುತ್ತೆ. ಇನ್ನು 6ನೇ ಪ್ರಶ್ನೆ, ಲೈಂಗಿಕ ಹಾರ್ಮೋನ್ಗಳು ಎಂದರೇನು, ಅವನ್ನು ಹಾಗೆ ಏಕೆ ಹೆಸರಿಸಲಾಗಿದೆ, ಅವುಗಳ ಕಾರ್ಯವನ್ನು ವಿವರಿಸಿ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಉತ್ತರ, ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳನ್ನು ರೂಪಿಸುವ ಹಾರ್ಮೋನುಗಳನ್ನು ಲೈಂಗಿಕ ಹಾರ್ಮೋನ್ಗಳು ಅಂತ ಕರೆಯಲಾಗುತ್ತೆ. ಸಾಮಾನ್ಯವಾಗಿ ಹಾರ್ಮೋನ್ಗಳು ರಕ್ತ ಪ್ರವಾಹದಲ್ಲಿ ಬಿಡುಗಡೆಯಾದ ತಕ್ಷಣ ಕಾರ್ಯನಿರ್ವಹಿಸ್ತವೆ. ಆದರೆ ಲೈಂಗಿಕ ಹಾರ್ಮೋನ್ಗಳು ಭಿನ್ನವಾಗಿವೆ, ಏಕೆಂದರೆ ಅವು ನಿಧಾನವಾಗಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಮಾಡ್ತವೆ. ಅವು ಕ್ರಮೇಣ ದೇಹದಲ್ಲಿ ಸಂತಾನೋತ್ಪತ್ತಿಗೆ ಸಿದ್ಧವಾಗಿಸ್ತವೆ. ಲೈಂಗಿಕ ಹಾರ್ಮೋನ್ಗಳು ಬೆಳವಣಿಗೆ ಮತ್ತು ಬೆಳವಣಿಗೆಯಲ್ಲಿ ಮೂಲಭೂತ ಬದಲಾವಣೆಗೆ ಇವು ಕಾರಣವಾಗಿದ್ದವು ಮತ್ತು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆಯನ್ನು ಇವು ಉತ್ತೇಜಿಸ್ತವೆ. ವೃಷಣಗಳು ಮತ್ತು ಅಂಡಾಶಯಗಳು ಸಂತಾನೋತ್ಪತ್ತಿ ಅಂಗಗಳಾಗಿವೆ ಮತ್ತು ಎರಡೂ ಪ್ರೌಢಾವಸ್ಥೆಯಲ್ಲಿ ಪಿಟ್ಯೂಟರಿ ಹಾರ್ಮೋನ್ನಿಂದ ಪ್ರಚೋದಿಸಲ್ಪಡ್ತವೆ. ಅದಕ್ಕಾಗಿ ಇವುಗಳನ್ನು ಲೈಂಗಿಕ ಹಾರ್ಮೋನ್ಗಳು ಅಂತ ಕರೆಯಲಾಗುತ್ತೆ. ಇನ್ನು ಲೈಂಗಿಕ ಹಾರ್ಮೋನ್ಗಳ ಕಾರ್ಯಗಳನ್ನು ನೋಡೋದಾದರೆ, ಪುರುಷರಲ್ಲಿ ವೃಷಣಗಳು ಪುರುಷ ಲೈಂಗಿಕ ಹಾರ್ಮೋನ್ ಆದಂಥ ಟೆಸ್ಟೋಸ್ಟಿರಾನ್ ಅನ್ನು ಉತ್ಪಾದನೆ ಮಾಡುತ್ತೆ. ಈ ಹಾರ್ಮೋನು ಪ್ರಾಥಮಿಕ ಮತ್ತು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳ ಬೆಳವಣಿಗೆಗೆ ಮತ್ತು ನಿರ್ವಹಣೆಗೆ ಹಾಗೂ ವೀರ್ಯಾಣು ಉತ್ಪಾದನೆಗೆ ಸಹಾಯ ಮಾಡುತ್ತೆ. ಇನ್ನು ಮಹಿಳೆಯರಲ್ಲಿ ಅಂಡಾಶಯಗಳು ಈಸ್ಟ್ರೋಜನ್ ಮತ್ತು ಪ್ರೊಜೆಸ್ಟ್ರಾನ್ ಅನ್ನು ಸ್ರವಿಸುತ್ತದೆ. ಇದು ಪ್ರಾಥಮಿಕ ಮತ್ತು ದ್ವಿತೀಯ ಲೈಂಗಿಕ ಗುಣಲಕ್ಷಣಗಳಿಗೆ ಕಾರಣ ಆಗಿದೆ. ಇನ್ನು 7ನೇ ಪ್ರಶ್ನೆ, ಸರಿಯಾದ ಆಯ್ಕೆಯನ್ನು ಆರಿಸಿ ಅಂತ. ತಾವು ತಿನ್ನುವ ಆಹಾರದ ಬಗ್ಗೆ ಹದಿಹರೆಯದವರು ಜಾಗರೂಕರಾಗಿರಬೇಕು, ಏಕೆ ಅಂತ 4 ಆಪ್ಷನ್ ಕೊಟ್ಟಿದ್ದಾರೆ. ಯಾಕೆಂದರೆ ಸರಿಯಾದ ಆಹಾರ ಅವರ ಮಿದುಳಿನ ಬೆಳವಣಿಗೆಯನ್ನು ಉಂಟು ಮಾಡುತ್ತೆ. ಅವರಲ್ಲಿ ನಡೀತಾ ಇರತಕ್ಕಂಥ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗುತ್ತೆ ಅನ್ನೋದು. ಇನ್ನು ಹದಿಹರೆಯದವರು ಎಲ್ಲ ಸಮಯದಲ್ಲೂ ಹಸಿದುಕೊಂಡಿರ್ತಾರೆ, ಹಂಗಾಗಿ ಅವರು ಊಟ ಬೇಕು ಅಂತನೋ. ಇನ್ನು ಹದಿಹರೆಯುವುದರಲ್ಲಿ ರುಚಿ ಮಗುಗಳು ಚೆನ್ನಾಗಿ ಅಭಿವೃದ್ಧಿ ಹೊಂದಿರುತ್ತೆ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ನೋಡೋದಾದರೆ, ಅವರಲ್ಲಿ ಕ್ಷಿಪ್ರ ಬೆಳವಣಿಗೆ ನಡೀತಾ ಇರ್ತದೆ. ಅಂದರೆ ದೇಹದ ಪ್ರೌಢಾವಸ್ಥೆಯಲ್ಲಿ ಬೆಳವಣಿಗೆ ಹೆಚ್ಚಾಗ್ತಾ ಇರ್ತದೆ. ಅವ್ರ ಹೈಟ್ ಇರ್ಬೋದು, ವೆಯ್ಟ್ ಇರ್ಬೋದು, ಎಲ್ಲ ಜಾಸ್ತಿ ಆಗ್ತಾ ಇರ್ತದೆ. ಹಾಗಾಗಿ ಅವರಿಗೆ ಸರಿಯಾದ ಆಹಾರ ಬೇಕಾಗಿರುತ್ತೆ. ಹಾಗಾಗಿ ಅವ್ರು ತಿಂತಕ್ಕಂಥ ಆಹಾರದ ಬಗ್ಗೆ ಜಾಗರೂಕರಾಗಿರಬೇಕು ಅನ್ನೋದು ಇದಕ್ಕೆ ಸರಿ ಉತ್ತರ ಆಗಿದೆ. ಅವರಲ್ಲಿ ನಡೀತಾ ಇರ್ತಕ್ಕಂಥ ಕ್ಷಿಪ್ರ ಬೆಳವಣಿಗೆಗೆ ಸರಿಯಾದ ಆಹಾರ ಬೇಕಾಗುತ್ತೆ. ಆಪ್ಷನ್ 2 ಇದಕ್ಕೆ ಸರಿಯಾದಂಥ ಉತ್ತರ. ಇನ್ನು 2ನೇದು, ಮಹಿಳೆಯರಲ್ಲಿ ಸಂತಾನೋತ್ಪತ್ತಿ ವಯಸ್ಸು ಆರಂಭವಾಗುವುದು ಯಾವಾಗ? 1 ಋತುಚಕ್ರ ಪ್ರಾರಂಭವಾದಾಗ, ಸ್ತನಗಳ ಬೆಳವಣಿಗೆ ಪ್ರಾರಂಭವಾದಾಗ, ದೇಹದ ತೂಕ ಹೆಚ್ಚಾದಾಗ, ಎತ್ತರ ಹೆಚ್ಚಾದಾಗ ಅಂತ. ಇದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ 1 ಋತುಚಕ್ರ ಪ್ರಾರಂಭವಾದಾಗ, ಮುಟ್ಟು ಪ್ರಾರಂಭವಾದಾಗ ಸಂತಾನೋತ್ಪತ್ತಿಗೆ ಪ್ರಾರಂಭವಾಗಿರ್ತಾರೆ ಅನ್ನೋ ಅರ್ಥ ಬರುತ್ತೆ. ಇನ್ನು ಸಿ, ಹದಿಹರೆಯದವರ ಸರಿಯಾದ ಆಹಾರವು ಇವುಗಳನ್ನು ಒಳಗೊಂಡಿರುತ್ತೆ ಅಂತ ಹೇಳಿದ್ದಾರೆ. ಇದರಲ್ಲಿ ನಾವು ಸುಲಭವಾಗಿ ಗೆಸ್ ಮಾಡ್ಬೋದು. ನೋಡ್ರಿ, ಚಿಪ್ಸು ಇದು ಎಣ್ಣೆದು, ನೂಡಲ್ಸು, ಕೋಕು ಇದು ಸಹ ತಿನ್ನಬಾರ್ದು. ಇನ್ನು ಚಪಾತಿ, ಬೇಳೆ, ತರಕಾರಿ ಇದು ಕರೆಕ್ಟ್ ಇದೆ. ಇದು ಅಕ್ಕಿ, ಆದರೆ ನೂಡಲ್ಸ್ ಮತ್ತು ಬರ್ಗರ್ ಇದೆಯಲ್ಲ ಅದರಲ್ಲೂ ಸಹ ತುಂಬ ಕ್ಯಾಲರಿ ಇರುತ್ತೆ, ಹಂಗಾಗಿ ಅದು ಆಗಲ್ಲ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ. ಇನ್ನು ತರಕಾರಿ, ಕಟ್ಲೆಟ್ಟು, ಚಿಪ್ಸ್ ಮತ್ತು ಎಣ್ಣೆದು ಬಂತು, ಮತ್ತು ಇಲ್ಲಿ ಚಿಪ್ಸ್ ಅನ್ನೋದು ಬಂದಿರೋದ್ರಿಂದ ಇದನ್ನು ತೆಗಿಬೇಕಾಗುತ್ತೆ. ಹಂಗಾಗಿ ಸರಿಯಾದಂಥ ಉತ್ತರ ಆಪ್ಷನ್ 2 ಚಪಾತಿ, ಬೇಳೆ ಮತ್ತು ತರಕಾರಿಗಳು ಅನ್ನೋದಾಗಿದೆ. ಆಪ್ಷನ್ 2 ಇದಕ್ಕೆ ಸರಿ ಉತ್ತರ. ಇನ್ನು 8ನೇದು, ಈ ಕೆಳಗಿನವುಗಳ ಬಗ್ಗೆ ಟಿಪ್ಪಣಿ ಬರೆಯಿರಿ ಅಂತ ಕೇಳಿದ್ದಾರೆ. ಆಡಮ್ಸ್ ಆ್ಯಪಲ್ ಅಂತೇಳಿ ಇದಕ್ಕೆ ಉತ್ತರ. ಆಡಮ್ಸ್ ಆ್ಯಪಲ್ ಏನಿದೆ ಇದು ಗಂಟಲಿನ ಚಾಚಿಕೊಂಡಿರುವ ಭಾಗವನ್ನು ಆಡಮ್ಸ್ನ ಆ್ಯಪಲ್ ಅಂತ ಕರೀತಾರೆ. ಇದು ಧ್ವನಿ ಪೆಟ್ಟಿಗೆಯಾಗಿದ್ದು ಇದು ಹುಡುಗರಲ್ಲಿ ಪ್ರೌಢಾವಸ್ಥೆಯ ಆರಂಭದಲ್ಲಿ ದೊಡ್ಡದಾಗಿ ಹೊರಗಿನಿಂದ ಗೋಚರಿಸುತ್ತೆ. ಇದು ಹುಡುಗರ ಧ್ವನಿಯನ್ನು ಗಡಸಾಗುವಂತೆ ಅಂದರೆ ಗಟ್ಟಿಯಾಗುವಂತೆ ಮಾಡುತ್ತೆ ಆಡಮ್ಸ್ ಆ್ಯಪಲ್ಲು. ಇನ್ನು 2ನೇದು, ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತ. ಇನ್ನು ದ್ವಿತೀಯ ಲೈಂಗಿಕ ಲಕ್ಷಣಗಳು ಪುರುಷ ಮತ್ತು ಮಹಿಳೆಯರನ್ನು ಪ್ರತ್ಯೇಕಿಸ್ತಕ್ಕಂಥ ಲಕ್ಷಣಗಳಾಗಿವೆ. ಅದರಲ್ಲಿ ಕೆಲವು ಲಕ್ಷಣಗಳು ಅಂತಂದರೆ, ಹುಡುಗರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳು ಗಡ್ಡ ಮೀಸೆಯಂತಹ ಮುಖದ ಕೂದಲು ಬೆಳೀತವೆ. ಹುಡುಗರಲ್ಲಿ ಎದೆ ಮೇಲೆ, ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಜನನಾಂಗದ ಪ್ರದೇಶದಲ್ಲಿ ಕೂದಲುಗಳು ಬೆಳೀತವೆ. ಇನ್ನು ಧ್ವನಿ ಆಳವಾಗತ್ತೆ. ಇನ್ನು ಸ್ನಾಯುಗಳು ಬೆಳೀತವೆ ಮತ್ತು ಭುಜ ಅಗಲ ಆಗುತ್ತೆ. ಹುಡುಗರಲ್ಲಿ ತೂಕನೂ ಸಹ ಹೆಚ್ಚಾಗುತ್ತೆ. ಇನ್ನು ಹುಡುಗಿಯರಲ್ಲಿ ದ್ವಿತೀಯ ಲೈಂಗಿಕ ಲಕ್ಷಣಗಳು ಅಂತಂದರೆ ಸ್ತನಗಳ ಬೆಳವಣಿಗೆ ಮತ್ತು ಹಿಗ್ಗುವಿಕೆಗೆ ಕಾರಣ ಆಗುತ್ತೆ. ಕಂಕುಳಲ್ಲಿ ಮತ್ತು ತೊಡೆಯ ಮೇಲ್ಭಾಗದ ಪ್ರದೇಶ ಅಥವಾ ಜನನಾಂಗದ ಪ್ರದೇಶದಲ್ಲಿ ಕೂದಲುಗಳು ಬೆಳೀತವೆ. ಹುಡುಗಿಯರಲ್ಲಿ ಸೊಂಟದ ಕೆಳಭಾಗದ ಪ್ರದೇಶ ಅಗಲ ಆಗುತ್ತೆ. ಹುಡುಗಿಯರಲ್ಲಿ ಅಂಡಾಶಯಗಳು ಇರ್ತವೆ ಮತ್ತು ಅಂಡಗಳು ಪಕ್ವಗೊಳ್ಳಲಿಕ್ಕೆ ಆರಂಭ ಆಗುತ್ತೆ. ಋತುಚಕ್ರ ಈ ವಯಸ್ಸಿನಲ್ಲಿ ಆರಂಭ ಆಗುತ್ತೆ. ಸೊಂಟದ ಸುತ್ತ ಕೊಬ್ಬು ಶೇಖರಣೆ ಆಗಲಿಕ್ಕೆ ಪ್ರಾರಂಭ ಆಗತ್ತೆ.
ಇನ್ನು ಸಿ, ಹುಟ್ಟುವ ಮಗುವಿನ ನಿರ್ಧಾರಣೆ ಅಂತ ಇದ್ರ ಬಗ್ಗೆ ಟಿಪ್ಪಣಿ ಬರೆಯೋದಾದರೆ ನೋಡಿ, ಚಿತ್ರವನ್ನು ನೋಡ್ಬೋದು ನಾವು. ಇಲ್ಲಿ ವೀರ್ಯಾಣುನಲ್ಲಿ ಎಕ್ಸ್ ಮತ್ತು ವೈ ಅನ್ನೋ ಕ್ರೋಮೋಸೋಮು ಇರ್ತವೆ. ಯಾರು ಗಂಡಿನಲ್ಲಿ ಎಕ್ಸ್ ಮತ್ತು ವೈ ಅನ್ನೋದು ಯಾರಲ್ಲಿ ಗಂಡಲ್ಲಿರುತ್ತೆ, ಹೆಣ್ಣಲ್ಲಾದರೆ ಎಕ್ಸ್ ಎಕ್ಸ್ ಅನ್ನೋದಿರುತ್ತೆ. ಸೊ ಈಗ ಇದನ್ನು ಎಕ್ಸ್ಪ್ಲನೇಷನ್ ನೋಡೋಣ. ನೋಡ್ರಿ, ಮಾನವರ ಎಲ್ಲ ಜೀವಕೋಶಗಳು ತಮ್ಮ ಜೀವಕೋಶಗಳ ಕೇಂದ್ರಗಳಲ್ಲಿ 23 ಜೊತೆ ಅಂದರೆ 23 ಅಂದರೆ 46 ವರ್ಣತಂತುಗಳನ್ನು ಹೊಂದಿರ್ತದೆ. ಅದರಲ್ಲಿ 2 ವರ್ಣತಂತುಗಳು ಎಕ್ಸ್ ಮತ್ತು ವೈ ಎಂಬ ಹೆಸರಿನ ಲಿಂಗ ವರ್ಣತಂತುಗಳಾಗಿರ್ತವೆ, ಸೆಕ್ಸ್ ಕ್ರೋಮೋಸೋಮ್ ಅಂತ ಕರೀತಾರೆ. ಹೆಣ್ಣಿನಲ್ಲಿ 2 ವರ್ಣತಂತುಗಳು ಇರ್ತವೆ. ನೋಡ್ರಿ, ಅವು ಯಾವ್ಯಾವು ಅಂತಂದರೆ ಎಕ್ಸ್ ಎಕ್ಸ್ ಅಂತ ಅನ್ನೋದು. ನೋಡಿ, ಹೆಣ್ಣಿನ ಅಂತಂದರೆ ಅವರಲ್ಲಿ 2 ಎಕ್ಸ್ ಎಕ್ಸ್ ಅನ್ನೋ ಕ್ರೋಮೋಸೋಮ್ ಇರ್ತವೆ. ಇನ್ನು ಗಂಡಿನಲ್ಲಿ ಒಂದು ಎಕ್ಸ್ ಮತ್ತು ಒಂದು ವೈ ಅನ್ನೋ ಕ್ರೋಮೋಸೋಮ್ ಇರ್ತದೆ. ಇನ್ನು ಲಿಂಗಾಣುಗಳು, ಅದರಲ್ಲಿ ಅಂಡಾಣು ಇರ್ಬೋದು ಅಥವಾ ವೀರ್ಯಾಣು ಇರ್ಬೋದು, ವರ್ಣತಂತುಗಳ ಒಂದು ಗುಂಪನ್ನು ಮಾತ್ರ ಹೊಂದಿರ್ತದೆ. ಯಾವುದು? ಒಂದು ಎಕ್ಸ್ ಅಥವಾ ವೈ ಮಾತ್ರ ಹೊಂದಿರುತ್ತೆ. ನಿಷೇಚನಗೊಂಡಿರ್ತಕ್ಕಂಥ ಅಂದರೆ ಗೊಂಡಿರದ ಅಂಡಗಳು ಯಾವಾಗಲೂ ಒಂದು ಎಕ್ಸ್ ವರ್ಣತಂತುವನ್ನು ಮಾತ್ರ ಹೊಂದಿರುತ್ತೆ. ಆದರೆ ವೀರ್ಯಾಣುವಿನಲ್ಲಿ 2 ವಿಧ ಇರ್ತವೆ. ಈಗ ಅಂಡದಲ್ಲಿ ನೆನ್ಪಿಟ್ಕೊಳ್ಳಿ, ಅಂಡದಲ್ಲಿ ಎಕ್ಸ್ ಮಾತ್ರ ಇರುತ್ತೆ, ಹೌದಾ? ವೀರ್ಯಾಣುದಲ್ಲಿ ಎಕ್ಸ್ ಅಥವಾ ವೈ 2 ಇರುತ್ತೆ, ಹೌದಾ? ಅದನ್ನೇ ಇಲ್ಲಿ ಹೇಳಿರೋದು. ವಿಧ ಒಂದು ಎಕ್ಸ್ ಆಗಿರುತ್ತೆ, ಇನ್ನೊಂದು ವೈ ಆಗಿರುತ್ತೆ. ಈಗ ಚಿತ್ರ 7.4 ಇದನ್ನು ನೋಡಿದಾಗ ಎಕ್ಸ್ ವರ್ಣತಂತು ಹೊಂದಿರತಕ್ಕಂಥ ವೀರ್ಯಾಣು ಅಂಡವನ್ನು ನಿಷೇಚನಗೊಳಿಸಿದಾಗ, ಸೊ ನೆನ್ಪಿಟ್ಕೊಳ್ಳಿ, ಹೆಣ್ಣಿನಲ್ಲಿ ಯಾವಾಗಲೂ ಎಕ್ಸ್ ಮಾತ್ರ ಇರುತ್ತೆ, ಹೌದಾ? ಆದರೆ ಗಂಡಿನಲ್ಲಿ ಎಕ್ಸ್ ಮತ್ತು ವೈ ಅನ್ನೋದು 2 ಇರುತ್ತೆ. ಈಗ ಏನಾದರೂ ಎಕ್ಸ್ ಕ್ರೋಮೋಸೋಮು, ನೆನ್ಪಿಟ್ಕೊಳ್ಳಿ, ಎಕ್ಸ್ ಕ್ರೋಮೋಸೋಮು ಈ ಅಂಡವನ್ನು ಫಲವತ್ತುಗೊಳಿಸಿದಾಗ ಇಲ್ಲೇನು ಬರುತ್ತೆ? ಎಕ್ಸ್ ಅಂತ ಬರುತ್ತೆ. ಸೊ 2 ಕಡೆ ಎಕ್ಸ್ ಎಕ್ಸ್ ಅಂತ ಏನಾದರೂ ಆದಾಗ ಏನಾಗುತ್ತೆ? ಅದು ಹೆಣ್ಣಾಗುತ್ತೆ. ಇನ್ ಕೇಸ್ ಇಲ್ಲಿ ಎಕ್ಸ್ ವೈನಲ್ಲಿ ವೈ ಅನ್ನೋ ಏನಾಗಿದೆ ಕ್ರೋಮೋಸೋಮು ಈ ಒಂದು ಅಂಡವನ್ನು ಫಲವತ್ತುಗೊಳಿಸಿದಾಗ ವೈ ಬರುತ್ತೆ, ಆಗ ಎಕ್ಸ್ ವೈ ಆಗಿ ಇದೇನಾಗುತ್ತೆ? ಗಂಡಾಗುತ್ತೆ. ಸೊ ಹಾಗಾಗಿ ನಿಷೇಚನದಲ್ಲಿ ವೀರ್ಯಾಣು ಒಂದು ವರ್ಣತಂತುವನ್ನು ಅಂಡಕ್ಕೆ ನೀಡಿದ್ರೆ ಯುಗ್ಮಜ ಗಂಡು ಮಗುವಾಗಿ ಬೆಳೆಯುತ್ತೆ. ಸೊ ಇದು ತಂದೆಯ ಲಿಂಗ ವರ್ಣತಂತುಗಳು ಹುಟ್ಟಲಿರ್ತಕ್ಕಂಥ ಮಗುವಿನ ಲಿಂಗವನ್ನು ನಿರ್ಧರಿಸುತ್ತದೆ ಅಂತ ತೀರ್ಮಾನ ಆಗತ್ತೆ ಅಂತ. ಇನ್ನು ಈ ಕೆಳಗೆ ನೀಡಿರುವ ಪದ ಜಾಲದಲ್ಲಿ ಕೊಟ್ಟಿರುವ ಸುಳುಹುಗಳನ್ನು ಬಳಸಿ ಪದಗಳನ್ನು ಹುಡುಕಿ ಅವುಗಳ ಸುತ್ತ ಗೆರೆ ಎಳೆಯಿರಿ. ಪದಗಳನ್ನು ಅಡ್ಡಲಾಗಿ ಮೇಲಿಂದ ಕೆಳಗೆ ಕರ್ಣರೇಖೆಯ ಗುಂಟ ಸಹ ಹುಡುಕಿ ಉದಾಹರಣೆಯಾಗಿ ನೀಡಿರುವ ಸುಳುಹುಗಳಿಗೆ ಗೆರೆ ಎಳೆದು ತೋರಿಸಿದೆ ಅಂತ. ಅಂದರೆ ನೋಡ್ರಿ, ಕೀಟವೊಂದರ ಡಿಂಬಾವಸ್ಥೆಯಿಂದ ಪ್ರೌಢಾವಸ್ಥೆಯವರೆಗಿನ ಬದಲಾವಣೆಯನ್ನು ರೂಪ ಪರಿವರ್ತನೆ ಅಂತ ಕರೀತಾರಂತೆ. ಸೊ ಅದನ್ನು ನೋಡಿ ಇಲ್ಲಿ ಬರ್ತಿದ್ದಾರೆ, ರೂಪ ಪರಿವರ್ತನೆ ಅನ್ನೋದು. ಈಗ ಅದೇ ರೀತಿ ಉಳಿದಿರ್ತಕ್ಕಂಥದ್ದು ನಾವು ಮಾಡಬೇಕಾಗತ್ತೆ. ಇನ್ನು ಇದರಲ್ಲಿ ಒಂದೇದು ಹುಡುಗರಲ್ಲಿ ಮುಂಚಾಚಿದ ಧ್ವನಿ ಪೆಟ್ಟಿಗೆ ಅಂತ. ಇದು ಆಡಮ್ಸ್ ಆಪಲ್ ಅಂತ ಕರೀತಾರೆ. ನೋಡಿ ಎಲ್ಲಿದೆ ಅಂತಂದ್ರೆ ಇದು ನೋಡಿ ಇಲ್ಲಿದೆ ಚಿತ್ರದಲ್ಲಿ, ಆಡಮ್ಸ್ ಆಪಲ್. ಇದನ್ನ ಹಂಗೆ ಅದ್ರ ಮುಂದೆ ಬರಿಬೇಕಾಗುತ್ತೆ ನಾವು. ಸೊ ಬರಿತೀನಿ. ಎರಡನೇದು ನಾಳಗಳಿಲ್ಲದ ಗ್ರಂಥಿಗಳು ಅಂತ. ಅದಕ್ಕೆ ಸರಿಯಾದಂಥ ಉತ್ತರ ನೀರ್ನಾಳ ಗ್ರಂಥಿಗಳು. ನೋಡಿ ಇಲ್ಲಿದೆ, ನೀರ್ನಾಳ ಗ್ರಂಥಿಗಳು. ಇನ್ನು ಮೂರನೇದು ಮಿದುಳಿಗೆ ಅಂಟಿಕೊಂಡಿರ್ತಕ್ಕಂಥ ಅಂತಸ್ರಾವಕ ಗ್ರಂಥಿ ಅಂತ. ಅದು ಪಿಟ್ಯೂಟರಿ ಅಂತೇಳಿ ನೋಡಿ ಇಲ್ಲಿದೆ, ಎಲ್ಲಿದೆ ನೋಡಿ ಇಲ್ಲಿದೆ ಪಿಟ್ಯೂಟರಿ. ಇನ್ನು ನಾಲ್ಕನೇದು ಅಂತಸ್ರಾವಕ ಗ್ರಂಥಿಗಳ ಸ್ರವಿಕೆ. ಅದನ್ನು ಏನಂತ ಕರೀತಾರೆ ಅಂತಂದ್ರೆ ಅದನ್ನು ಹಾರ್ಮೋನ್ ಅಂತ ಕರೀತಾರೆ. ನೋಡಿ ಇಲ್ಲಿದೆ ಹಾರ್ಮೋನ್. ಇನ್ನು ಐದನೇದು ಮೇದೋಜೀರಕ ಗ್ರಂಥಿ ಸ್ರವಿಸ್ತಕ್ಕಂಥ ಹಾರ್ಮೋನ್ ಅಂತ. ಅದಕ್ಕೆ ಸರಿಯಾದಂಥ ಉತ್ತರ ಆಪ್ಷನ್ ಇನ್ಸುಲಿನ್ ಅಂತೇಳಿ. ನೋಡಿ ಇನ್ಸುಲಿನ್ ಅನ್ನೋದು ಎಲ್ಲಿದೆ ನೋಡಿ, ಇನ್ಸುಲಿನ್ ಇಲ್ಲಿದೆ ನೋಡಿ, ನಾನು ಹಾಕ್ತಾ ಇದ್ದೀನಿ ಇನ್ಸುಲಿನ್. ಇನ್ನು ಆರನೇ ಪ್ರಶ್ನೆ, ಸ್ತ್ರೀ ಹಾರ್ಮೋನ್ ಅಂತ ಕರೀತಾರೆ. ಸ್ತ್ರೀ ಹಾರ್ಮೋನ್ ಅನ್ನ ಇಸ್ಟ್ರೋಜನ್ ಅಂತ ಕರೀತಾರೆ. ಇಸ್ಟ್ರೋಜನ್ ನೋಡಿ ಅದು ಇಲ್ಲಿದೆ. ಸೊ ಇದು ಇಸ್ಟ್ರೋಜನ್, ಆ ಇರೋದು ಜ ಆಗ್ಬೇಕು, ಇಸ್ಟ್ರೋಜನ್ ಅನ್ನೋದು. ಸೊ ಇಲ್ಲಿದೆ. ಸೊ ಇಸ್ಟ್ರೋಜನ್ ಅನ್ನೋದು ಇದಕ್ಕೆ ಸರಿ. ಇನ್ನು ಏಳನೇದು ಪುರುಷ ಹಾರ್ಮೋನ್ ಅಂತ. ಪುರುಷ ಹಾರ್ಮೋನ್ ನಮಗೆ ಗೊತ್ತಿದೆ ಟೆಸ್ಟೋಸ್ಟಿರಾನ್ ಅಂತ. ನೋಡಿ ಅದು ಇಲ್ಲಿದೆ ಟೆಸ್ಟೋಸ್ಟಿರಾನ್. ಇನ್ನು ಎಂಟನೇ ಪ್ರಶ್ನೆ, ಥೈರಾಕ್ಸಿನ್ ಅನ್ನ ಸ್ರವಿಸ್ತಕ್ಕಂಥ ಗ್ರಂಥಿ ಯಾವುದು ಅಂತ. ಅದಕ್ಕೆ ಸರಿಯಾದಂಥ ಉತ್ತರ ಥೈರಾಯ್ಡ್ ಗ್ರಂಥಿ. ನೋಡಿ ಇಲ್ಲಿದೆ ಥೈರಾಯ್ಡ್ ಗ್ರಂಥಿ ಇಲ್ಲಿ. ಒಂಬತ್ತನೇ ಪ್ರಶ್ನೆ, ಹದಿಹರಿಯಕ್ಕಿರ್ತಕ್ಕಂಥ ಇನ್ನೊಂದು ಪದ ಅಂತ ಕೊಟ್ಟಿದ್ದಾರೆ. ಅದಕ್ಕೆ ತಾರುಣ್ಯ ಅಂತ ಕರೀತಾರೆ. ನೋಡಿ ಇಲ್ಲಿದೆ ತಾರುಣ್ಯ.
ನೆಕ್ಸ್ಟ್ 10ನೇದು ಹಾರ್ಮೋನ್ ರಕ್ತದ ಮೂಲಕ ಇಲ್ಲಿಗೆ ತಲುಪುತ್ತೆ ಅಂತ. ಹಾರ್ಮೋನ್ ಎಲ್ಲಿಗೆ ಹೋಗುತ್ತೆ ಅಂದರೆ ಅದು ಎಲ್ಲಿ ಟಾರ್ಗೆಟ್ ಮಾಡಿರುತ್ತೋ ಅಲ್ಲಿಗೆ ಹೋಗುತ್ತೆ. ಅದಕ್ಕೆ ಗುರಿ ಅಂಗ ಅಂತ ಕರೀತಾರೆ. ನೋಡಿ ಇಲ್ಲಿದೆ ಗುರಿ ಅಂಗ. ಇನ್ನು ಧ್ವನಿ ಪೆಟ್ಟಿಗೆಗೆ ಇನ್ನೊಂದು ಹೆಸರಿದೆ ಇಂಗ್ಲೀಷಲ್ಲಿ, ಏನಂತ ಕರೀತಾರೆ? ಲ್ಯಾರಿಂಗ್ಸ್ ಅಂತ ಕರೀತಾರೆ. ಸೊ ಲ್ಯಾರಿಂಗ್ಸ್ ಎಲ್ಲಿದೆ ನೋಡಿ, ಇಲ್ಲಿದೆ ಲ್ಯಾರಿಂಗ್. ಇನ್ನು ಕೊನೆಯ ಪ್ರಶ್ನೆ, ಹದಿಹರೆಯದ ಸಮಯದಲ್ಲಿ ಬದಲಾವಣೆಗಳನ್ನು ಸೂಚಿಸ್ತಕ್ಕಂಥ ಪದ ಅಂತ ಕರೀತಾರೆ. ಅದು ಪ್ರೌಢಾವಸ್ಥೆ ಆಗಿದೆ. ಎಲ್ಲಿದೆ ನೋಡಿ, ಇಲ್ಲಿದೆ ಪ್ರೌಢಾವಸ್ಥೆ. ಇನ್ನು ಈ ಪಾಠದ ಕೊನೆಯ ಪ್ರಶ್ನೆ, ಈ ಕೆಳಗಿನ ಕೋಷ್ಟಕವು ಹುಡುಗರು ಮತ್ತು ಹುಡುಗಿಯರು ವಯಸ್ಕರಾಗಿ ಬೆಳೆದಂತೆ ಅವರು ಎತ್ತರವಾಗುವ ಸಾಧ್ಯತೆಗಳ ಮೇಲಿನ ದತ್ತಾಂಶವನ್ನು ತೋರಿಸುತ್ತದೆ. ಇದನ್ನು ಬಳಸಿ ಒಂದೇ ಗ್ರಾಫ್ ಹಾಳೆಯಲ್ಲಿ ಹುಡುಗರು ಮತ್ತು ಹುಡುಗಿಯರಿಗಾಗಿ ಎತ್ತರ ಮತ್ತು ವಯಸ್ಸನ್ನು ತೋರಿಸ್ತಕ್ಕಂಥ ನಕ್ಷೆ ರಚಿಸಿ ಈ ನಕ್ಷೆಯಿಂದ ಯಾವ ತೀರ್ಮಾನಗಳನ್ನು ತೆಗೆದುಕೊಳ್ಳಬಹುದು ಅಂತ ಕೊಟ್ಟಿದ್ದಾರೆ. ಸೊ ನೋಡಿ, ನಕ್ಷೆ ಇಲ್ಲಿ ರಚಿಸ್ತಿರ್ತಕ್ಕಂಥದ್ದು ಇಲ್ಲೇ ಇದೆ. ಸೊ ಹೌದಾ, ಅಂದರೆ ನೋಡಿ ವಯಸ್ಸು 0 ಇಂದ 20 ವರ್ಷದವರೆಗೂ ಇದೆ. ಸೊ ಇಲ್ಲಿ ನಾವು ನೋಡೋದಾದರೆ ಹುಡುಗರು ಸೆಂಟಿಮೀಟ್ರ್ 53 ಸೆಂಟಿಮೀಟ್ರು, ಹುಡುಗಿಯರು 53 ಸೆಂಟಿಮೀಟ್ರು. ನೆಕ್ಸ್ಟ್ 4 ವರ್ಷಕ್ಕೆ 96 ಇದೆ, ಇಲ್ಲಿ 92 ಇದೆ. ಸೊ ಇಲ್ಲಿ 8 ವರ್ಷಕ್ಕೆ 114 ಇದೆ, ಇಲ್ಲಿ 110 ಇದೆ. ನೆಕ್ಸ್ಟ್ 12 ವರ್ಷಕ್ಕೆ 129 ಇದೆ, ಇಲ್ಲಿ ಹುಡುಗಿಯರಿಗೆ 133 ಇದೆ. 16 ವರ್ಷದಲ್ಲಿ 150 ಇದೆ, ಇದು 150 ಇದೆ. ಆದರೆ 20 ವರ್ಷದಲ್ಲಿ 173, ಇದು 165. ಸೊ ಇಲ್ಲಿ ಚಿತ್ರದಲ್ಲಿ ನೋಡ್ಕೊಂತ ಹೋಗೋಣ ನಾವು. ಇದಕ್ಕೆ ಸರಿ ಉತ್ತರವನ್ನು ಹೇಳೋದಾದರೆ ನೋಡಿ, ಹುಡುಗಿಯರು 12 ವರ್ಷ ವಯಸ್ಸಿನವರೆಗೆ ಹುಡುಗಿಯರಿಂತ ಅಂದರೆ ಹುಡುಗರಿಗಿಂತ ಎತ್ತರವಾಗಿರ್ತಾರೆ. ನೋಡಿ ಇಲ್ಲಿ 179 ಇದೆ, ಹುಡುಗಿದು ಏನು ಪಿಂಕ್ ಇದು, ಹೌದಾ? 12 ವರ್ಷದಲ್ಲಿ ನೋಡಿ ಯಾರು ದೊಡ್ಡವರಿದ್ದಾರೆ, ಪಿಂಕ್ ಜಾಸ್ತಿ ಇದೆ, ಅಂದರೆ ಹುಡುಗರುಗಿಂತ ಹುಡುಗಿಯರು ಎತ್ತರವಾಗಿರ್ತಾರೆ. ಇನ್ನು 16ನೇ ವಯಸ್ಸಿಗೆ ನೋಡಿ, ಇಲ್ಲಿ ನೋಡಿ ಈ ಚಾರ್ಟಲ್ಲಿ 16ನೇ ವಯಸ್ಸಿಗೆ ಇಬ್ಬರೂ ಸಹ ಒಂದೇ ವಯಸ್ಸು ಎತ್ತರ ಇರ್ತದೆ, ಆಲ್ಮೋಸ್ಟ್ ಎತ್ತರ ಒಂದೇ ಆಗಿರುತ್ತೆ. ಇನ್ನು 16 ವರ್ಷಗಳ ನಂತರ ನೋಡಿ ಇಲ್ಲಿ ಯಾರು ಜಾಸ್ತಿ ಇದೆ, ಹುಡುಗರ ಹೈಟ್ ಜಾಸ್ತಿ ಇದೆ, ಹುಡುಗಿಯರ ಹೈಟ್ ಕಡಿಮೆ ಇದೆ. ಹಾಗಾಗಿ 16 ವರ್ಷಗಳ ನಂತರ ಹುಡುಗರು ಮತ್ತು ಹುಡುಗಿಯರು ಇಬ್ಬರು ಎತ್ತರದಲ್ಲಿ ಹೆಚ್ಚಾಗ್ತಾರೆ. ಸಾಮಾನ್ಯವಾಗಿ ಹುಡುಗರು ಹುಡುಗಿಯರಂತ ಹೆಚ್ಚು ಎತ್ತರ ಇರ್ತಾರೆ ಅಂತ ಬರೆದ್ರೆ ಇಲ್ಲಿಗೆ ಈ ಪ್ರಶ್ನೆ ಮುಗಿಯುತ್ತೆ. ಅದ್ರ ಜೊತೆಗೆ ಈ ಪಾಠದ ಎಲ್ಲ ಪ್ರಶ್ನೆ ಉತ್ತರಗಳು ಸಹ ಬರ್ದಂಗೆ ಆಯಿತು.